ಕರ್ನಾಟಕದ ಮೂರನೇ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭವು ಪುತ್ತೂರು ನಗರದ ನೆಲ್ಲಿಕಟ್ಟಿಯಲ್ಲಿ ನಿರ್ಮಾಣಗೊಳ್ಳಲಿದ್ದು ಶನಿವಾರ ಶಿಲಾನ್ಯಾಸ ನೆರವೇರಿಸಲಾಯಿತು. ಶಾಸಕರ ಅನುದಾನ ರೂಪಾಯಿ 25 ಲಕ್ಷ, ಪುತ್ತೂರು ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ 35 ಲಕ್ಷ ಹಾಗೂ ನಗರಸಭೆಯ ರೂಪಾಯಿ 40 ಲಕ್ಷ ಸೇರಿ ಒಟ್ಟು 1 ಕೋಟಿ ಅನುದಾನದಲ್ಲಿ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಾಲಯದ ದೇವರ ಮಾರುಗದ್ದೆಯ ತುದಿಯಲ್ಲಿ ನೆಲ್ಲಿಕಟ್ಟಿಯ ಪಾರ್ಕ್ನಲ್ಲಿ ಈ ರಾಷ್ಟ್ರಧ್ವಜ ನಿರ್ಮಾಣವಾಗಲಿದೆ. ತೆಂಗಿನಕಾಯಿ ಹೊಡೆದು ಬಳಿಕ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಅಶೋಕ್ ರೈ ಮಾತನಾಡಿ, ಪುತ್ತೂರಿನ ಇತಿಹಾಸದ ಪುಟದಲ್ಲಿ ಬರೆದಿಡುವಂತಹ ಬೃಹತ್ ರಾಷ್ಟ್ರಧ್ವಜ ಸ್ತಂಭ ನಿರ್ಮಿಸಿ ರಾಷ್ಟ್ರಧ್ವಜ ನಿರ್ಮಾಣ ಮಾಡಬೇಕೆಂಬ ಕನಸು ನನಸಾಗ್ತಾ ಇದೆ. ಇದು ಬೆಂಚ್ ಮಾರ್ಕ್ ಕೆಲಸವಾಗಿ ಪರಿಗಣಿಸಲಿದೆ. ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡ ಧ್ವಜಸ್ತಂಭ ನಿರ್ಮಾಣ ಆಗ್ತಾ ಇರುವಂತದ್ದು ಪುತ್ತೂರಿನಲ್ಲೇ ಪ್ರಥಮ. ಇದನ್ನು ನೋಡಿದಾಗ ಪ್ರತಿಯೊಬ್ಬರಲ್ಲೂ ರೋಮಾಂಚನ, ದೇಶಭಕ್ತಿ ಉಕ್ಕುವಂತೆ ಆಗಲಿದೆ ಎಂದರು. ಈ ಗಾತ್ರದ ಒಂದು ಧ್ವಜಕ್ಕೆ ರೂಪಾಯಿ 40,000ವಿದೆ. ವರ್ಷದಲ್ಲಿ 3 ಬಾರಿ ಬದಲಾವಣೆ ಮಾಡಬೇಕಾಗ್ತದೆ. ನಗರಸಭೆ ಮುಂದೆ ನಿರ್ವಹಣೆ ಮಾಡಲಿದೆ. ಗಣರಾಜ್ಯೋತ್ಸವಕ್ಕೆ ಮೊದಲು ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಇನ್ನು ಪೂಡಾದಲ್ಲಿ ಸುಮಾರು 8 ಕೋಟಿ ಹಣ ಹಲವು ವರ್ಷಗಳಿಂದ ಬಳಕೆಯಾಗದೆ ಉಳಿದಿತ್ತು. ಈ ಹಣವನ್ನು ಬಳಸಿಕೊಂಡು ಬೊಲುವಾರಿನಲ್ಲಿ ಸರ್ಕಲ್, ದರ್ಬೆಯಲ್ಲಿ ಕ್ಲಾಕ್ ಟವರ್, ಅರುಣಾ ಚಿತ್ರಮಂದಿರದ ಬಳಿ ಅಭಿವೃದ್ಧಿ, ಮಯೂರ ಚಿತ್ರಮಂದಿರದ ಬಳಿ ವಿಸ್ತರಣೆ, 2.73 ಕೋಟಿ ಹಣದಲ್ಲಿ ದೇವಾಲಯದ ಕೆರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಯೋಜನೆಯನ್ನು ರೂಪಿಸಲಾಗಿದೆ. ನಗರದಲ್ಲಿ ಡ್ರೈನೇಜ್ ವ್ಯವಸ್ಥೆ, ಬಿರುಮಲೆ ಅಭಿವೃದ್ಧಿ ಕಾರ್ಯ ಮುಂದಿನ ದಿನದಲ್ಲಿ ಆಗಲಿದೆ ಎಂದು ಅಶೋಕ್ ರೈ ಹೇಳಿದರು. ಪೂಡಾ ಅಧ್ಯಕ್ಷ ಅಮಳ ರಾಮಚಂದ್ರ ಮಾತನಾಡಿ, ಪುತ್ತೂರಿನಲ್ಲಿ ಬೃಹತ್ ರಾಷ್ಟ್ರಧ್ವಜ ಹಾರಾಡಬೇಕೆಂಬುದು ಆರಂಭದಿಂದಲೇ ಶಾಸಕರ ಕನಸಾಗಿತ್ತು. ದೇಶಾಭಿಮಾನ ಪ್ರೇರೇಪಿಸುವ ಪುತ್ತೂರಿಗೆ ಪುತ್ತೂರೇ ಹೆಮ್ಮೆ ಪಡುವ ಧ್ವಜಸ್ತಂಭ ನಿರ್ಮಾಣಗೊಳ್ಳಲಿದೆ ಎಂದರು. ಇದೇ ರೀತಿಯ ಧ್ವಜ ಕರ್ನಾಟಕದ ಬೆಳಗಾವಿಯಲ್ಲಿ ಅತಿ ದೊಡ್ಡದಾಗಿದ್ದು 2ನೇ ಸ್ಥಾನದಲ್ಲಿ ಹಂಪಿ ವಿಜಯನಗರದಲ್ಲಿರುವ ಧ್ವಜಸ್ತಂಭವಾಗಿದೆ. 3ನೇ ಅತಿ ದೊಡ್ಡ ಧ್ವಜಸ್ತಂಭ ಪುತ್ತೂರಿನಲ್ಲಿ ನಿರ್ಮಾಣವಾಗಲಿದ್ದು 4ನೇ ಸ್ಥಾನದಲ್ಲಿ ಮಂಗಳೂರಿನಲ್ಲಿರುವ ಧ್ವಜಸ್ತಂಭ ಈ ಸಾಲಿಗೆ ಸೇರಿದೆ. ಧ್ವಜಸ್ತಂಭ 80 ಮೀಟರ್ ಎತ್ತರದ 264 ಫೀಟ್ನ ಧ್ವಜಸ್ತಂಭ, 60 ಫೀಟ್ 40 ಫೀಟ್ನ ರಾಷ್ಟ್ರಧ್ವಜ ಅಳವಡಿಕೆ, 1270 mm ತಳಪಾಯ, ವಿದ್ಯುತ್ ಚಾಲಿತ ಮೋಟಾರ್ ವ್ಯವಸ್ಥೆ, ಸಿಗ್ನಲ್ ಲೈಟ್, ಫೋಕಸ್ ಲೈಟ್ ಅಳವಡಿಕೆ ಇದೆ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಭೂನ್ಯಾಯ ಮಂಡಳಿ ಮಾಜಿ ಸದಸ್ಯ ಕೃಷ್ಣಪ್ರಸಾದ್ ಆಳ್ವ, ನಗರಸಭಾ ಇಂಜಿನಿಯರ್ ಕೃಷ್ಣಮೂರ್ತಿ ರೆಡ್ಡಿ, ಪೂಡಾ ಸದಸ್ಯರಾದ ಲ್ಯಾನ್ಸಿ ಮಸ್ಕರೆನಸ್, ಅನ್ವರ್ ಕಾಸಿಮ, ಸದಸ್ಯ ನಿಹಾಲ್ ಪಿ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸ್ತಂಭ ಇನ್ನು 100 ವರ್ಷ ನಿಲ್ತದೆ. 90 ವರ್ಷ ಇದಕ್ಕೆ ಬಾಳಿಕೆ. 90 ವರ್ಷ ಇದ್ದರೆ ಅದನ್ನು ಇನ್ನು 90 ವರ್ಷದೊಳಗೆ ಮುಂದಿನ ಜನಾಂಗದವರು ಹೇಳಿದು, ಅದು ಅಶೋಕ್ ರೈ ಅವರು, ಅದು ಅಮಲ ಅವರು, ಅದು ಮತ್ತು ನಮ್ಮ ನಗರಸಭೆಯ ಪೂಡದ ಸದಸ್ಯರೆಲ್ಲ ಸೇರಿ ಹಾಕಿರುವಂಥ ರಾಷ್ಟ್ರ ಪ್ರೇಮಕ್ಕಾಗಿ ಹಾಕಿರುವಂಥ ಒಂದು ಸ್ತಂಭ ಅಂತ ಹೇಳುವಂಥ ಮಾತು ಇತಿಹಾಸ ಪುಟಗಳಲ್ಲಿ ಬರೀತದೆ. ನಾನು ಶಾಸಕನಾದ ಒಂದು ತಿಂಗಳಲ್ಲಿ ಈ ಕನಸನ್ನು ಕಾಣ್ತಾ ಇದ್ದೆ. ನೀವೆಲ್ಲ ಕಡೆ ಇಂಥ ಧ್ವಜಗಳನ್ನು ನೋಡಿರ್ಬೋದು, ಏರ್ಪೋರ್ಟಲ್ಲಿ ನೋಡಿರ್ಬೋದು, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ನೋಡಿರ್ಬೋದು. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ ತಾಲೂಕು ಮಟ್ಟದಲ್ಲಿ ಒಂದು ಧ್ವಜಸ್ತಂಭ ಹಾಕಿದಂತ ಹೇಳಿದ್ರೆ ಅದು ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ನಾವು ಮೈಕಲ್ಲಿ ಭಾಷಣ ಕೊಡ್ತೀವಿ, ಈ ದೇಶ ಪ್ರೇಮದ ಬಗ್ಗೆ ನಮ್ಮ ಭಾಷಣ ಹೇಗಿರ್ತದೆ, ಅಯ್ಯೋ ಅದನ್ನು ಕೇಳಿದರೆ ನಮಗೆ ಚಪ್ಪಾಳೆ ತಟ್ಟುವಂತ ಆಗ್ತದೆ. ಹೊಡಿದಿರಡು ಚಪ್ಪಾಳೆ ಅಂತ ಆಗ್ತದೆ. ಅದೇ ನಾವು ಮಾಡುವುದೇನು, 18 ಕೋಟಿ ರೂಪಾಯಿ ಪೂಡದಲ್ಲಿ ಇದ್ದು ಇವತ್ತಿಗೆ 18 ವರ್ಷ ಆಯಿತು. 18 ಕೊಟ್ಟಿದೆಯಲ್ಲ, 20 ಎಂತ 8 ಕೋಟಿ ರೂಪಾಯಿ ಇದ್ದು ಈಗ 18 ವರ್ಷ ಆಯಿತು. ಬಳಸಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ನನಗೆ. ಬ್ಯಾಂಕ್ ಮ್ಯಾನೇಜರ್ ಮಜಾ ಮಾಡ್ತಾ ಇದ್ದಾರೆ, ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು 28 ವರ್ಷ ಆಯಿತಾ. ಬಳಕೆ ಮಾಡಲಿಕ್ಕೆ ಗೊತ್ತಿಲ್ಲ, ಬ್ಯಾಂಕಲ್ಲೇ ಇಟ್ಕೊಂಡಿದ್ದಾರೆ. ಭಾಷಣ ಮಾಡೋದು ಬಿಡುವುದು, ಭಾಷಣ ಮಾಡೋದು. ನಾವು ಯಾಕೆ ಈ ಕಂಬವನ್ನು ಇಲ್ಲಿ ಧ್ವಜಸ್ತಂಭವನ್ನು ಹಾಕ್ತೀವಿ ಅಂತ ಹೇಳಿದರೆ, ಇದನ್ನು ನೋಡುವಾಗ ನಮ್ಮ ಮೈ ಜುಮ್ ಅಂತದೆ, ನಮ್ಮ ರೋಮಗಳು. ಪುತ್ತೂರಿನಲ್ಲಿ ಒಂದು ಅತ್ಯಂತ ಬೃಹದಾಕಾರದ, ಅತ್ಯಂತ ಎತ್ತರದ, ಇಡೀ ಪುತ್ತೂರು ಪೇಟೆಗೆ ಕಾಣಬಲ್ಲಂತಹ ಮತ್ತು ಪುತ್ತೂರಿಗೆ ಬರುವ ಎಲ್ಲ ಜನರಿಗೂ ಅವರಿಗೆ ಕಾಣಿಸಿ ಅವರಲ್ಲಿ ಪ್ರೇರಣೆಯನ್ನು ಕೊಡುವಂತಹ ಒಂದು ಬೃಹತ್ ಧ್ವಜಸ್ತಂಭದ ನಿರ್ಮಾಣವನ್ನು ಮಾಡಬೇಕು ಅನ್ನುವುದು ಅದು ನಮ್ಮ ಪುತ್ತೂರಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಕನಸು. ಈ ಕನಸನ್ನು ಅವರು ಹೊತ್ತುಕೊಂಡು 3 ಸಂಸ್ಥೆಗಳನ್ನು ಜೊತೆ ಮಾಡಿಕೊಂಡು, ಒಂದು ಶಾಸಕರ ನಿಧಿ ಅಂದರೆ ಅದು ಸರ್ಕಾರ, ಅದು ಎಲ್ಲವೂ ಸರ್ಕಾರವೇ.
ಅದು ನಗರ ಸಭೆ ಮತ್ತು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ, ಈ ಮೂರನ್ನು ಜೊತೆ ಸೇರಿಕೊಂಡು ಅವರನ್ನೆಲ್ಲ ಸಮ್ಮಿಲನಗೊಳಿಸಿ ಅವರ ಈ ಮೂರರ ಅನುದಾನದಲ್ಲಿ ಒಂದು ಬೃಹತ್ ಧ್ವಜವನ್ನು ನಿರ್ಮಾಣ ಮಾಡುವಂತಹ, ಧ್ವಜಸ್ತಂಭವನ್ನು ನಿರ್ಮಾಣ ಮಾಡುವಂತಹ ಕಾಯಕಲ್ಪಕ್ಕೆ ಅವರು ಶಾಸಕರಾದ ಕೆಲವೇ ದಿನಗಳಲ್ಲಿ ಅವರು ಕೈ ಹಾಕಿದ್ದಾರೆ. ಸ್ನೇಹಿತರೆ, ಈ ಮೂರು ಸಂಸ್ಥೆಗಳು ಸೇರಿಕೊಂಡು ಮಾಡುವಂತಹ ಈ ಧ್ವಜಸ್ತಂಭದ ಎತ್ತರ ಈಗಾಗಲೇ ಉಲ್ಲೇಖ ಆದ ಹಾಗೆ ಸುಮಾರು 80 ಮೀಟರ್, ಅಂದರೆ ಸುಮಾರು 264 ಫೀಟ್ಗಳಷ್ಟು ಎತ್ತರ ಇದು ಆಗ್ತದೆ. ಇದರ ತುತ್ತ ತುದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಸುಮಾರು 60 × 40 ಅಂದರೆ 240 2400 ಸ್ಕ್ವೇರ್ ಫೀಟ್